ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಐನಾಪುರ ಗ್ರಾಮದಲ್ಲಿ ನೂತನವಾಗಿರತಕ್ಕಂಥ ಶ್ರೀ ಸಾಯಿ ಕಾಲೋನಿಯಲ್ಲಿ ಸಾಯಿಬಾಬಾ ಮಂದಿರವನ್ನು ಪರಮ ಪೂಜ್ಯರು ಕಲ್ಯಾಣ ಕರ್ನಾಟಕದ ನಡೆದಾಡ ದೇವರು ಮಾತನಾಡುವ ಮಹನೀಯರೆಂದೇ ಖ್ಯಾತಿಗೊಂಡಿರತಕ್ಕಂಥ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು, ಡಾಕ್ಟರ್ ಪದವಿ ವಿಭೂಷಿತರು, ದಾಸೋಹ ಬ್ರಹ್ಮರು, ಧರ್ಮರತ್ನರೆಂದೇ ಖ್ಯಾತಿಗೊಂಡಿರತಕ್ಕಂಥ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಸುಕ್ಷೇತ್ರ ಹಾರ್ಕೋಡ್ ಅವರು ಈಗಾಗಲೇ ನಮ್ಮ ಪುರದಲ್ಲಿ ಪುರಪ್ರವೇಶ ಮಾಡ್ತಾ ಇದ್ದಾರೆ. ಹಾರ್ಕೋಡ್ ಚನ್ನಬಸವೇಶ್ವರ ಮಹಾರಾಜ ಕಿ, ಪೂಜ್ಯ ಚನ್ನವೀರ ಶಿವಾಚಾರ್ಯ ಮಹಾರಾಜ ಕಿ.
ಮಕ್ಕಳಿಗೆ ತಾಲೂಕಿನ ಒಂದು ಐನಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂಥ ಶ್ರೀ ಸಾಯಿಬಾಬಾ ಟೆಂಪಲ್ ಅನ್ನು ಇಂದಿನ ದಿವಸ ಸಮಸ್ತ ಐನಾಪುರ ಗ್ರಾಮಸ್ಥರ ಪರವಾಗಿ ಒಂದು ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಗೋಪುರ ಕಳಸಾರೋಹಣ ಕಾರ್ಯಕ್ರಮ ಇಟ್ಟುಕೊಂಡಿದ್ದು ನಿಮಿತ್ತವಾಗಿ ನಮ್ಮ ಕಲ್ಯಾಣ ನಾಡಿನ ನಡೆದಾಡುವ ದೇವರು ಆಗಿರ್ತಕ್ಕಂಥ ಶ್ರೀಯುತರು ಶಟಸ್ಥಲ ಬನ್ನಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು ಚನ್ನಬಸವೇಶ್ವರ ಸಂಸ್ಥಾನ ಮಠ ಹಾರಪುರ ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಇನ್ನೋರ್ವ ಜಗದ್ಗುರು ದೇಶಿಕೇಂದ್ರ ಸಾರಂಗದೇಶ್ವರ ಮಹಾಮಠ ಸಾರಂಗಧರ ಸ್ವಾಮಿಗಳು ಶ್ರೀಶೈಲ ಮತ್ತು ಕಲಬುರಗಿ ಹಿರಿಯರು ನಿಮ್ಮೆಲ್ಲರಿಗೂ ಕೂಡ ಅವರ ಒಂದು ನಡೆ ನುಡಿ ಒಂದು ಆಚಾರ ವಿಚಾರ ಅಂತಕ್ಕಂಥದ್ದು ಒಂದು ಮಾದರಿ ಅಂತಕ್ಕಂಥದ್ದು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಚಪ್ಪಳೆಯೊಂದಿಗೆ ಸ್ವಾಗತಿಸಿ. ಅದೇ ರೀತಿಯಾಗಿ ಇನ್ನೋರ್ವ ಶ್ರೀಯುತ ಶಟಸ್ಥಳ ಬನ್ನಿ ಶ್ರೀ ಶಿವಕುಮಾರ ಶಿವಾಚಾರ್ಯರು ಸ್ವಂತ ನರ್ನಾಳ ಮತ್ತು ಹಿಪ್ಪರ್ಗ ಇವರು ಮುಂಜಾನೆ ಕೂಡ ನಮಗೆ ಟೈಮ್ ಕೊಟ್ಟಿದ್ದಾರೆ ಮತ್ತು ಈಗೂ ಕೂಡ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಚಪ್ಪಳೆಯೊಂದಿಗೆ ಸ್ವಾಗತ. ಅದೇ ರೀತಿ ನಮ್ಮೂರಿನ ಹಿರೇಮಠದ ಸಂಸ್ಥಾನದ ಅಧಿಪತಿಗಳಾಗಿರ್ತಕ್ಕಂಥ ಶ್ರೀಯುತ ಶಟಸ್ಥಳ ಬ್ರಹ್ಮಿ ಉಪಮನ್ಯ ಶಿವಾಚಾರ್ಯರು ಹಿರೇಮಠ ಐನಾಪುರ ಇವರು ಕೂಡ ಇಂದಿನ ಒಂದು ಸಭೆಯಲ್ಲಿ ಉಪಸ್ಥಿತರಿರ್ತಾರೆ. ಅವರಿಗೂ ಕೂಡ ಸ್ವಾಗತವನ್ನ ನಮ್ಮೆಲ್ಲರ ಪರವಾಗಿ ಕೋರುತ್ತೇನೆ. ದಯವಿಟ್ಟು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಅದೇ ರೀತಿಯಾಗಿ ನಿಮ್ಮ ಎಲ್ಲರ ನೆಚ್ಚಿನ ಕೀರ್ತನೆ ಕೇಸರಿ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಒಂದು ಕೀರ್ತನದಲ್ಲಿ ಪುರಾಣದಲ್ಲಿ ಪ್ರವಚನದಲ್ಲಿ ಮೇಲುಗೈಯನ್ನು ಸಾಧಿಸಿರ್ತಕ್ಕಂಥ ಇಂದಿನ ಕಾರ್ಯಕ್ರಮದ ಸಂಚಾಲಕರು ಆಗಿರ್ತಕ್ಕಂಥ ಶ್ರೀಯುತ ವೇದಮೂರ್ತಿ ಮಲ್ಲಿಕಾರ್ಜುನ್ ಶಾಸ್ತ್ರಿಗಳು ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ಚಪ್ಪಳೆಯೊಂದಿಗೆ ಸ್ವಾಗತಿಸಿ. ಅದೇ ರೀತಿಯಾಗಿ ಇಂದಿನ ಶ್ರೀಯುತ ಎನ್ ನಾರಾಯಣ ಸ್ವಾಮಿ ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ಮನವಿಗಳು ಧಾರವಾಡ ವಿಭಾಗ ಇವರು ನಮ್ಮ ಗೆಳೆಯರು ಕೂಡ ಆಗಿದ್ದು ಇವ್ರದ್ದು ಒಂದು ಸೇವೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ದು ಏನೋ ಟೆಂಪಲ್ ರನ್ನಿಂಗ್ ನಲ್ಲಿತ್ತು. ಅವಾಗ ಅವರಿಗೆ ತಾವೇನಾದರೂ ಸಹಾಯ ಮಾಡ್ಬೇಕಂತ ಕೇಳಿದಾಗ ನಿಮ್ಮ ಟೆಂಪಲ್ ಮುಗಿಯವರೆಗೂ ನಾನು ತಿಂಗಳಿಗೆ 2,000 ರೂಪಾಯಿ ಅಂತಕ್ಕಂಥದ್ದು ನಿಮ್ಮ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿ ತಪ್ಪಲಾರ್ದೇನೆ ಹಾಕಿ ಆ ಮೂರ್ತಿಗೆ ಏನಾಗ್ತದ ಅದರದ್ದು ಫುಲ್ ಒಂದು ದಾನ ಅಂತಕ್ಕಂಥದ್ದು ಅವ್ರು ಕೊಟ್ಟಿದ್ದಾರೆ. ಸಾಯಿಬಾಬಾ ಮೂರ್ತಿಗೆ ಸಾಯಿಬಾಬಾ ಭಕ್ತರಾಗಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ದಯವಿಟ್ಟು ನಾವು ಕಟ್ಟಿದ್ರು ನಮ್ದು ಅಂತಕ್ಕಂಥದ್ದಲ್ಲ. ದಯವಿಟ್ಟು ಈ ಒಂದು ಸಾಯಿಬಾಬಾನ ದರ್ಶನಕ್ಕಂಥದ್ದು ದಿನಾಲು ಬಂದು ಪಡೆದುಕೊಳ್ಬೇಕು. ಅವ್ರ ಆಶೀರ್ವಾದ ಅಂತಕ್ಕಂಥದ್ದು ಪಡ್ಕೊಳ್ಬೇಕು. ನಾವು ಶಿರಡಿಗೆ ಹೋಗ್ಲಿಕ್ಕೆ ಎಷ್ಟೋ ದಿವಸ ಆಗಬಹುದು. ಅದರ ನಮ್ಮೂರಲ್ಲೇ ಇರ್ತಾ ಇದೆ. ಅದಕ್ಕೆ ತಾವೆಲ್ಲ ಅದರ ಸದುಪಯೋಗ ತಗೋಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಬಂದು ಪ್ರಸಾದ ಅಂತಕ್ಕಂಥದ್ದೇನು ಸ್ವೀಕಾರ ಅಂತಕ್ಕಂಥದ್ದು ಮಾಡಿರಿ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಹಾರ್ದಿಕವಾದ ಸ್ವಾಗತ ಕೋರಿ ಅಪ್ಪರಿಗೆ ಚಿಂಚೋಳಿ ಹೋಗಲಿದೆ. ओम शांति 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 श्री साईनाथ महाराज की भारपुर चंद्रकेश्वर महाराज की पूज्य ब्रह्मवीर गुराचार्य महाराज की जगद्गुरु श्री सारंगधरेश्वर महाराज की जय. हरे नमः पार्वती पते शिव हर हर महादेव. ನಾಡಿನ ಶರಣ ಪ್ರೇಕ್ಷಕರ ಉಪಸ್ಥಿತಿಯಲ್ಲಿ ಹಾರಗುಡದ ಶ್ರೀಮಠದ ಚನ್ನವೀರ ಶಿವಾಚಾರ್ಯರ ಅಮೃತವಾಣಿಯಲ್ಲಿ ಆಶೀರ್ವಚನವನ್ನು ನಾವು ನೀವೆಲ್ಲರೂ ಕೇಳೋಣ. ವಿಶ್ವಜ್ಯೋತಿ ವಿಶ್ವಗುರು ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ
ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಭಕ್ತಿಯ ಪುರವಾಗಿರುವಂತಹ ಐನಾಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ ಈ ಪವಿತ್ರ ಪರ್ವಕಾಲದಲ್ಲಿ ಹಮ್ಮಿಕೊಂಡಿರುವಂತಹ ಸಾಯಿ ಮಂದಿರದ ಮೂರ್ತಿಯ ಪ್ರತಿಷ್ಠಾಪನೆ ಕಳಸಾರೋಹಣದ ಈ ಪವಿತ್ರ ಪರ್ವಕಾಲಕ್ಕೆ ಪಾವನ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪರಮ ಪೂಜ್ಯರು, ಆತ್ಮೀಯರು, ತ್ರಿಕಾಲ ಪೂಜಾ ಲಿಂಗನಿಷ್ಠರು ಆಗಿರ್ತಕ್ಕಂಥ ಮತ್ತು ವಿಶೇಷವಾಗಿ ಬಸವ ತತ್ವದ ಮೇಲೆ ಅಪಾರವಾಗಿರ್ತಕ್ಕಂಥ ಗೌರವ, ಭಕ್ತಿ, ಶ್ರದ್ಧೆಯಿಂದ ಕಾರ್ಯವನ್ನು ಮಾಡುತ್ತಿರುವಂತಹ ಜನಪ್ರಿಯ ಆದರ್ಶ ಸ್ವಾಮಿಗಳಾಗಿರ್ತಕ್ಕಂಥ ಪೂಜ್ಯ ಜಗದ್ಗುರು ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ಶ್ರೀಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಐನಾಪುರ ಶ್ರೀಗಳವರಿಗೆ ವಂದಿಸಿ, ಸ್ವಂತ ಶ್ರೀಗಳವರಿಗೆ ವಂದಿಸಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮ್ಮ ತನು ಮನ ಧನದಿಂದ ಸೇವೆಯನ್ನು ಸಲ್ಲಿಸಿರುವಂತಹ ಈ ಕಾಲನಿಗೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯವನ್ನು ಮಾಡುತ್ತಿರುವಂತಹ ಶ್ರೀ ಶಿವಕುಮಾರ್ ಚೌಡಶೆಟ್ಟಿಯವರೇ, ಶ್ರೀ ರಮೇಶ್ ಪಡ್ಶೆಟ್ಟಿಯವರೇ, ಶ್ರೀ ಬ್ರಿಜೇಶ್ ಪಾಟೀಲ್ ಅವರೇ, ಶ್ರೀ ಸತ್ಯನಾರಾಯಣ ರೆಡ್ಡಿಯವರೇ, ಎಲ್ಲ ಅನುಭವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದಿನ ಪವಿತ್ರ ಸಮಾರಂಭ ನೋಡಿದಾಗ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಅನುಭಾವಿಗಳು ಶರಣರು ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಶರಿಸುವ ಚರನಿಗೆ ಚರ್ಚೆಯೇ ಭೂಷಣ, ಸುಂದರ ನಾರಿಗೆ ಗಂಭೀರ ಪುರುಷನೇ ಭೂಷಣ, ತುಂಬಿದ ಕೊಳಕ್ಕೆ ಕಲಹಂಸೆಯೇ ಭೂಷಣ, ವನದ ವಸಂತಕ್ಕೆ ಕೋಕಿಲ ನಾದವೇ ಭೂಷಣ. ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಶರಣರಿಗೆ ನಿರ್ಮಲ ನಿಜಾನಂದವೇ ಭೂಷಣ ಎನ್ನುವ ಅನುಭಾವಿಗಳ ವಾಣಿಯಂತೆ ಭಕ್ತಿಯ ಪರವಾಗಿರ್ತಕ್ಕಂಥ ಐನಾಪುರ ಗ್ರಾಮಕ್ಕೆ ಸಾಯಿ ಮಂದಿರದ ಕಳಸಾರೋಹಣದ ಕಾರ್ಯಕ್ರಮವೇ ಭೂಷಣ ಎನ್ನುವಂಥ ಮಾತನ್ನು ಬಹಳ ಪ್ರೀತಿಯಿಂದ ಹೇಳಿ, ಇಂತಹ ಪವಿತ್ರ ಪರ್ವಕಾಲದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ, ವಿಶ್ವಾಸ, ದಕ್ಷತೆಯಿಂದ, ಪ್ರಾಮಾಣಿಕತೆಯಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಿ. ಇಡೀ ಭಾರತ ದೇಶದಲ್ಲಿ ಅನೇಕ ಸಂತರು ಬಾಳಿ ಬೆಳಗಿ ಹೋಗಿದ್ದಾರೆ. ಆದರೆ ಸಾಯಿನಾಥ್ ಮಹಾರಾಜರ ದಿವ್ಯ ಇತಿಹಾಸವನ್ನು ನೋಡಿದಾಗ ಅವರ ವ್ಯಕ್ತಿತ್ವ ಹೇಗಿತ್ತು ಎನ್ನುವಂಥ ಮಾತನ್ನು ಅನುಭವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ. ದೇಶ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ಕಾಮ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ತಮಂಧ ಗುರಿಯಾಗಿ ಲಯವಾಗಿ ಹೋದವರ ಕಂಡೆ, ನೀ ಗುರಿಯಾಗಿ ಹೋದವರನ್ನು ಆರನೂ ಕಾಣೆ ಕಾಣ ಗುಹೇಶ್ವರ ಎನ್ನುವಂಥ ಅಮೃತವಾಗಿರ್ತಕ್ಕಂಥ ಅದ್ಭುತವಾದಂಥ ಒಂದು ಮಾತನ್ನು ಅಲ್ಲಮ ಪ್ರಭುಗಳು ಹೇಳಿದ್ದಾರೆ. ಆ ದಿಶೆಯಲ್ಲಿ ನಮ್ಮ ಭಾಗದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ನಾಡಿನಲ್ಲಿ ಅನೇಕ ಮಹಾತ್ಮರು, ಸಂತರು, ಶರಣರು ಬಾಳಿ ಒಳಗಿದ್ದಾರೆ. ಆದರೆ ನಿಜವಾಗಿ ಸಾಯಿನಾಥ್ ಮಹಾರಾಜರ ಇತಿಹಾಸವನ್ನು ನೋಡಿದಾಗ ಸಾಕ್ಷಾತ್ ದೇವರ ಧ್ಯಾನವನ್ನು ಮಾಡಿ ಸಾಕ್ಷಾತ್ ದೇವರಾಗಿ ಭಾರತ ದೇಶದ ಅನೇಕ ಅನುಭಾವಿಗಳ ಹೃದಯ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂಥ ಮಹಾನ್ ಪೂಜ್ಯ ಪುರುಷರು ಯಾರಾದರಿದ್ದರೆ ಅವರು ಸಾಯಿನಾಥ್ ಮಹಾರಾಜರು ಎನ್ನುವಂಥ ಮಾತನ್ನು ಹೇಳಬೇಕಾಗ್ತಾ ಇದೆ. ಅಲ್ಲಿ ಜಾತಿ, ಮತ, ಪಂಥ ಎನ್ನುವಂಥ ಭೇದ ಭಾವ ಇರಲಾರದೆ ಎಲ್ಲರನ್ನ ಅಪ್ಪಿಕೊಳ್ತಕ್ಕಂಥ ಶಿರಡಿ ಎಂದ ಕೂಡಲೇ ಅನೇಕ ಜನ ಅನುಭಾವಿಗಳಲ್ಲಿಗೆ ಹೋಗಿ ಬಂದಿದ್ದಾರೆ, ಆಶೀರ್ವಾದವನ್ನು ಪಡೆದುಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ಆ ಮಂದಿರದ ಕಳಸಾರೋಹಣ ಮತ್ತು ಮೂರ್ತಿಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮ ಆಗಿದೆ. ಆದರೆ ಈ ಮೂರ್ತಿಯನ್ನು ನೋಡಿದಾಗ ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಇಡೀ ಜಗತ್ತಿನಲ್ಲಿ ಪರಮಾತ್ಮನನ್ನು ನಾವು ಯಾರೂ ನೋಡಿಲ್ಲ. ನೇಚರ್ ಈಸ್ ಗಾಡ್, ನೇಚರ್ ಪವರ್ ಈಸ್ ಗಾಡ್. ಸೃಷ್ಟಿಯೇ ದೇವರು, ಸೃಷ್ಟಿಯಲ್ಲಿರ್ತಕ್ಕಂಥ ಶಕ್ತಿಯೇ ದೇವರು. ಆದರೆ ಆ ಪರಮಾತ್ಮ ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಹೆಂಗ್ರಿ ಅಂತ ಕೇಳಿದಾಗ ಟೈಮ್ ನಿರಾಕಾರ, ಗಡಿಯಾರ ಸಾಕಾರ. ಟೈಮ್ ಎಷ್ಟಾಗ್ಯದ್ರಿ ಅಂತ ಕೇಳಿದಾಗ 7:45 ಅಂತ ನಾವು ಯಾವುದೇ ಟೈಮ್ ನೋಡಿ ಹೇಳಲಿಕ್ಕಾಗೋದಿಲ್ಲ, ಗಡಿಯಾರವನ್ನು ನೋಡಿ ಹೇಳಬೇಕಾಗ್ತದೆ. ಟೈಮ್ ನಿರಾಕಾರ, ಗಡಿಯಾರ ಸಾಕಾರ. ಭಕ್ತಿ ನಿರಾಕಾರ, ಅರ್ಚನೆ ಸಾಕಾರ. ಜ್ಞಾನ ನಿರಾಕಾರ, ಪುಸ್ತಕ ಸಾಕಾರ. ಅದೇ ರೀತಿಯಲ್ಲಿ ನಿರಾಕಾರವಾಗಿರ್ತಕ್ಕಂಥ ಪರಮಾತ್ಮನನ್ನು, ದೇವರನ್ನು, ವಿಶ್ವಶಕ್ತಿಯನ್ನು ಐನಾಪುರ ಗ್ರಾಮದಲ್ಲಿ ಇಂದು ನಾವು ಯಾವ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಸಾಯಿನಾಥ್ ಮಹಾರಾಜರ ಮೂರ್ತಿಯ ರೂಪದಲ್ಲಿ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲಿ ಅಂತಹ ಅದ್ಭುತವಾಗಿರುವಂತಹ
ಆಧ್ಯಾತ್ಮದ ದಿವ್ಯ ಶಕ್ತಿ ಸಾಯಿನಾಥ್ ಮಹಾರಾಜರಲ್ಲಿದೆ. ಅಲ್ಲಿ ಜಾತಿ ಮತ ಪಂಥ ಎನ್ನುವಂಥ ಭೇದ ಭಾವಿಲ್ಲ. ಎಲ್ಲರನ್ನು ಅಪ್ಪಿಕೊಳ್ತಕ್ಕಂಥ ವಿಶೇಷವಾಗಿ ದಾಸೋಹ ವ್ಯವಸ್ಥೆಯನ್ನು ಭಾಳ ಅಚ್ಚುಕಟ್ಟಾಗಿ ಶಿರಡಿಯಲ್ಲಿ ಮಾಡ್ತಾ ಇದ್ದಾರೆ. ಅಂತಹ ಆದರ್ಶ ಪರಂಪರೆ ಅನೇಕ ಮಠಗಳಲ್ಲಿ, ವೀರಶೈವ ಮಠಗಳಲ್ಲಿ ಇಂದಿಗೂ ಕೂಡ ನಾವು ದಾಸೋಹ ಮತ್ತು ಕಾಯಕ ತತ್ವವನ್ನು ಕಾಣ್ತೀವಿ. ಅಂತಹ ಪೂಜ್ಯರ ಒಂದು ಕಳಸಾರೋಹಣ, ಮಂದಿರದ ಕಳಸಾರೋಹಣ, ಮೂರ್ತಿಯ ಪ್ರತಿಷ್ಠಾಪನೆ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿದೆ. ಇಂತಹ ಪವಿತ್ರ ಸಂದರ್ಭದಲ್ಲಿ ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಾವೆಲ್ಲರೂ ಕೂಡ ಪರಮಾತ್ಮನನ್ನು, ದೇವರನ್ನು ನೋಡದಿದ್ದರೂ ಕೂಡ ಪರಮಾತ್ಮನ ದಿವ್ಯ ಶಕ್ತಿಯನ್ನು ಯಾವ ರೂಪದಲ್ಲಿ ಕಾಣ್ತಾ ಇದ್ದೀರಿ ಅಂದ್ರೆ ಮಹಾತ್ಮರ ರೂಪದಲ್ಲಿ, ಸ್ವಾಮೀಜಿಗಳ ರೂಪದಲ್ಲಿ ನೀವು ಪರಮಾತ್ಮನನ್ನು ಕಾಣ್ತಾ ಇದ್ದೀರಿ. ಯಾಕೆ ಕಾಣ್ತಾ ಇದ್ದೀರಂದ್ರೆ ಸಂಸ್ಕೃತಕಾರರು ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಪ್ರಭಾತೆ ಜಂಗಮೇ ದೃಷ್ಟೇ ಕೋಟಿ ಲಿಂಗಸ್ಯ ದರ್ಶನಂ, ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ, ಕೋಟಿ ಕರ್ಮ ವಿನಶ್ಯತಿ. ಈ ಶ್ಲೋಕದ ಅರ್ಥ ಏನಂದ್ರೆ, ನೀವೆಲ್ಲರೂ ಕೂಡ ಜ್ಯೋತಿರ್ಲಿಂಗದ ದರ್ಶನಕ್ಕೆ ಹೋಗ್ತೀರಿ, ಕಾಶಿಗೆ ಹೋಗ್ತೀರಿ, ಶ್ರೀಶೈಲಕ್ಕೆ ಹೋಗ್ತಾ ಇದ್ದೀರಿ, ಮಧುರೆಗೆ ಹೋಗ್ತಾ ಇದ್ದೀರಿ. ಎಲ್ಲ ಕಡೆ ಹೋದ್ರೂ ಕೂಡ ಅನುಭವಿಗಳು ಹೇಳ್ತಾ ಇದ್ದಾರೆ, ನಿಮಗೆಲ್ಲ ಜ್ಯೋತಿರ್ಲಿಂಗದ ದರ್ಶನ ಎಲ್ಲಿ ಆಗ್ತಾ ಇದೆ ಅಂತಂದ್ರೆ ಭಾಳ ಭಕ್ತಿ, ಶ್ರದ್ಧೆ, ವಿಶ್ವಾಸದಿಂದ ಬೆಳಗಿನ ಜಾವದಲ್ಲಿ ಮಹಾತ್ಮರ ಮುಖ ನೋಡಿದ್ರೆ ಕೋಟಿ ಲಿಂಗದ ದರ್ಶನವಾದಂತೆ, ಕೋಟಿ ಲಿಂಗದ ದರ್ಶನವಾದಂತೆ. ಅದಕ್ಕಾಗಿ ಇಂದಿಗೂ ಕೂಡ ಮಹಾತ್ಮರ ಪಾದಕ್ಕೆ ಅಣಿ ಹಚ್ಚಿ ನೀವು ನಮಸ್ಕಾರ ಮಾಡ್ತಾ ಇದ್ದೀರಿ. ಲಲಾಟೆ ಚರಣ ಮಧ್ಯೇತು ಕೋಟಿ ಕರ್ಮ ವಿನಶ್ಯತಿ. ನಮ್ಮ ಅಷ್ಟಾವರಣದಲ್ಲಿ ಪಾದೋದಕ, ಗುರುವಿನ ಪಾದದ ಬಗ್ಗೆ ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಒಂದು ಸಲ ಗುರುವಿನ ಪಾದಕ್ಕೆ ಭಕ್ತಿ, ಪ್ರೀತಿ, ಶ್ರದ್ಧೆ, ವಿಶ್ವಾಸದಿಂದ ಹಣಿ ಹಚ್ಚಿದ್ರೆ ನಿಮ್ಮ ಕೋಟಿ ವರ್ಷದ ಕರ್ಮ ನಿವಾರಣೆ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಅನುಭವಿಗಳು ಹೇಳ್ತಾ ಇದ್ದಾರೆ. ಅದು ಹೆಂಗೆ ಆಗ್ತದ್ರಿ ಎನ್ನುವಂಥ ಮಾತನ್ನು ಸಣ್ಣ ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಒಂದು ಸಲ ಗುರು ಶಿಷ್ಯರು ಊರಿಗೆ ಸಂಚಾರ ಮಾಡ್ತಾ ಇದ್ದರು. ಸಂಚಾರ ಮಾಡ್ತಾ 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 ಬೇವಿನ ಮರದ ಕೆಳಗಡೆ ಕೂತಾಗ ಶಿಷ್ಯ ಗುರುವಿನ ಪಾದದ ಸೇವಾ ಮಾಡ್ತಾ ಇದ್ದ, ಪಾದವನ್ನು ಒತ್ತಾ ಇದ್ದ, ಪೂಜೆ ಮಾಡ್ತಾ ಇದ್ದ, ನಮಸ್ಕಾರ ಮಾಡ್ತಾ ಇದ್ದ. ಶಿಷ್ಯ ಸಲುಗೆಯಿಂದ ಗುರುವಿಗೆ ಕೇಳ್ತಾ ಇದ್ದಾನೆ, ಯಪ್ಪ ನಿಮ್ಮ ಸೇವಾನ 20 ವರ್ಷ ಆಯಿತು, 20 ವರ್ಷದಿಂದ ಸೇವಾ ಮಾಡ್ತೀನಿ, ನೀವೇನು ಫಲ ಕೊಟ್ಟಿರಿ ನನಗೆ, ಏನು ಆಶೀರ್ವಾದ ಮಾಡಿರಿ ಅಂತ ತಿಳ್ಕೊಂಡು ಶಿಷ್ಯ ಗುರುವಿಗೆ ಕೇಳಿದಾಗ ಗುರುಗಳು ಹೇಳ್ತಾ ಇದ್ದಾರೆ, ಶಿಷ್ಯ ನಾನು ನಿನಗೇನು ಕೊಟ್ಟೀನಿ ಎನ್ನುವುದನ್ನು ಬಾಯಿ ಮಾತಿನಿಂದ ಹೇಳುವುದಿಲ್ಲ, ಸ್ವಲ್ಪ ಆಕಾಶದ ಕಡೆ ನೋಡು, ಪೂರ್ವ ದಿಕ್ಕಿನ ಕಡೆ ನೋಡು. ಸಾಯಂಕಾಲ ಆಗಿತ್ತು, ಸಂದರ್ಭ 8-8:30 ಸಮಯ ಆಗಿತ್ತು. ಆಕಾಶದಲ್ಲಿ ನೋಡಂದಾಗ ಗುರು ಮತ್ತು ಶಿಷ್ಯ ಪೂರ್ವ ದಿಕ್ಕಿನಲ್ಲಿ ಆಕಾಶದ ಕಡೆ ನೋಡ್ತಾ ಇದ್ದಾರೆ. ಅಲ್ಲಿ ಏನಾಗ್ತಾ ಇತ್ತಂದ್ರೆ 4 ಪಾದಗಳು, 4 ಪಾದ, ಮುಂದೆ ಗುರುವಿನ ಪಾದ ಹೋಗ್ತಾ ಇತ್ತು, ಹಿಂದೆ ಶಿಷ್ಯನ ಪಾದ ಹೋಗ್ತಾ ಇತ್ತು. ಲಕ್ಷ್ಯ ಕೊಟ್ಟು ಕೇಳ್ರಿ ನೀವು. ಪಾದ ಹೋಗುವಂಥ ಸಂದರ್ಭದಲ್ಲಿ ಈ ಭೌತಿಕ ದೇಹ ಕಾಣ್ತಾ ಇದ್ದಿಲ್ಲ, ಬರೇ 4 ಪಾದಗಳು ಕಾಣ್ತಾ ಇದ್ವು. 2 ಪಾದ ಗುರುವಿಂದು, 2 ಪಾದ ಶಿಷ್ಯಂದು. ಹೀಗೆ ಹೋಗ್ತಾ ಇದ್ರು. ಅರ್ಧ ದಾರಿಗೆ ಬಂತು. ಅರ್ಧ ದಾರಿಗೆ ಬಂದ ಕೂಡಲೇ 4 ಪಾದ ಕಾಣಲಿಕ್ಕೆ ಬದಲಾಗಿ ಅಲ್ಲಿ 2 ಪಾದ ಕಾಣಲಿಕ್ಕೆ ಶುರು ಆಯಿತು. 4 ಪಾದ ಮರಿ ಆಯಿತು. ಹಾಗೆ ಶಿಷ್ಯ ಕೇಳ್ತದೆ, ಏನು ರೀ ಅಪ್ಪ ಅವರೇ ನೀವು ಮುಂದೆ ನಡೆದಿರಿ, ನಾ ಹಿಂದೆ ಬರ್ತಾ ಇದ್ದ, ಇಲ್ಲಿಯವರೆಗೆ 4 ಪಾದ ಕಾಣ್ತಾ ಇತ್ತು, ಈಗ 2 ಕಾಣ್ತಾ ಇದ್ದಾವಲ್ಲ, ಬಹುಶಃ ನೀವು ನನಗೆ ನಡು ನೀರಾಗಿ ಕೈ ಬಿಟ್ಟಂಗೆ ಕಾಣ್ತದ ಅಂತ ಶಿಷ್ಯ ಕೇಳ್ತಾನೆ. ಆಗ ಗುರುಗಳು ಅದ್ಭುತವಾಗಿರುವಂಥ ಮಾತು ಹೇಳ್ತಾ ಇದ್ದಾರೆ, ಹೇ ಶಿಷ್ಯ, ನಿನ್ನ ಮೇಲೆ ಅಪಾರವಾಗಿರುವಂಥ ಆಶೀರ್ವಾದ ಅದ ನಂದು. ಅರ್ಧ ದಾರಿಗೆ ಬರತ್ತಾನ 4 ಪಾದ ಕಂಡು, ಮುಂದೆ 2 ಪಾದ ಕಾಣಲಿಕ್ಕೆ ಯಾಕೆ ಶುರು ಆಗ್ಯದಂದ್ರೆ ನಿನಗೆ ಅಚಾನಕ್ ಹಾರ್ಟ್ ಅಟ್ಯಾಕ್ ಆಯ್ತು. ಹಾರ್ಟ್ ಅಟ್ಯಾಕ್ ಆದಾಗ ನಿನ್ನನ್ನು ಬೆನ್ನ ಮೇಲೆ ಹೊತ್ಕೊಂಡು ದಡಕ್ಕೆ ಮುಡಿಸಿನಿ, ಅದಕ್ಕಾಗಿ 2 ಪಾದ ಕಾಣಲಿಕ್ಕೆ ಶುರು ಆಗ್ಯದ ಎನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ಅನುಭವಿಗಳು ಹೇಳ್ತಾ ಇದ್ದಾರೆ, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನವ ಕಳೆಯಲರಿಯರು, ಗುರುವಿಗಿಂತ ಬಂಧುಗಳುಂಟೆ ಸರ್ವಜ್ಞ ಎನ್ನುವ ತತ್ವದಂತೆ ನಮ್ಮ ನಿಜವಾದ ಬಂಧುಗಳು ಯಾರಂದ್ರೆ ನೀವು ಯಾವ ಗುರುವಿನ ಮೇಲೆ ಭಕ್ತಿ ಶ್ರದ್ಧೆ ಇಟ್ಟಿರ್ತಾರಲ್ಲ ಅವರೇ ನಿಮಗೆ ನಿಜವಾಗಿ ಬಂಧುಗಳಾಗಿ ಆಶೀರ್ವಾದ ಮಾಡ್ತಾರೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸುಂದರವಾದಂತಹ ಗುಡಿ ನಿರ್ಮಾಣ ಆಗಿದೆ. ಸಾಯಿ ಕಾಲನಿ ಭಾಳ ಒಳ್ಳೆಯ ಮಹಾತ್ಮರ ಹೆಸರಿಟ್ಟಿರಿ. ಅವರು ಹೇಳಿದ್ರು 90 ಪ್ಲಾಟ್ ಅವ ಅಂತೇಳಿ, 3 ಎಕರೆ ಎಷ್ಟೋ ಗುಂಟೆ ಹೇಳಿದ್ರು ಅವರು. 90 ಪ್ಲಾಟ್ ಹಾಕ್ಯಾರ, ಅದ್ರಾಗ ಅರ್ಧ ಹೋಗ್ಯಾವ. ಇನ್ನೂ ಒಂದು 5-6 ತಿಂಗಳದಾಗ ಎಲ್ಲ ಪ್ಲಾಟ್ ಬುಕ್ಕಾಗಿ ನಿಮ್ಮದೆಲ್ಲ ಯಶಸ್ವಿ ನಿಮ್ಮ ಕಾರ್ಯಕ್ರಮ ಆಗ್ತಾಯಿದೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಆದರೆ ಒಂದು ಕಂಡೀಷನ್,
ಸಾಯಿ ಕಾಲನಿ ಎಂದ ಮೇಲೆ ಇಲ್ಲಿ ಸತ್ಕಾರದ ಕಾರ್ಯಗಳಾಗಬೇಕು, ದುಷ್ಟ ಕಾರ್ಯಗಳು ಇಲ್ಲಿ ನಡೀಬಾರ್ದು. ಯಾರು ಸತ್ಯದಿಂದ ಸದ್ವರ್ತನೆಯಿಂದ ಬಾಳ್ತಾರೆ, ಒಳ್ಳೆಯ ರೀತಿಯಾಗಿ ಜೀವನವನ್ನು ಯಾರು ಸಾಗಿಸ್ತಾರೆ, ಮತ್ತು ಅದರಲ್ಲಿ ವಿಶೇಷವಾಗಿ ಯಾರು ತಂದೆ ತಾಯಿ ಸೇವಾ ಮಾಡ್ತಾರೆ, ರಮೇಶ್ ಚೌಡಶೆಟ್ಟಿ ಅವರೇ, ತಂದೆ ತಾಯಿ ಸೇವಾ ಯಾರು ಮಾಡ್ತಾರಲ್ಲ ಅವ್ರಿಗೆ 10,000 ರೂಪಾಯಿ ಕಮ್ಮಿ ತೋರಿ ನೀವು, 10,000 ರೂಪಾಯಿ ಕಮ್ಮಿ. ಒಳ್ಳೆ ರೀತಿಯಾಗಿ ಸಂಸ್ಕಾರವಂತರಾಗಿ ಯಾರು ಬಾಳ್ತಾರೋ ಅಂಥವ್ರಿಗೆ ನೀವು ಪ್ಲಾಟ್ ಕೊಡ್ರಿ. ಶಾಸ್ತ್ರಿ ತೊಗೊಂಡಿಲ್ಲ ಪ್ಲಾಟ್ ಇಲ್ಲಿ, ಭಾಳ ಸುಂದರವಾಗಿರ್ತಕ್ಕಂಥ ಶಾಲೆಯನ್ನು ನಮ್ಮ ಶಾಸ್ತ್ರಿಯವರು ಮಾಡ್ಯಾರ. ನಮಗೆ ಭಾಳ ಖುಷಿ ಅದ. ಯಾಕೆಂದ್ರೆ ಇವ್ರ ಅಪ್ಪವ್ರಿಗೆ ಭಾಳ ಕಾರ್ಯಕ್ರಮ ಇರ್ತಾವೆ, ಸುಲ್ಫಲ ಶ್ರೀಗಳವ್ರಿಗೆ ದಿನಕ್ಕೆ 5 ಕಾರ್ಯಕ್ರಮ ಇರ್ತಾವೆ ಅವ್ರಿಗೆ. ಆದ್ರೂ ಕೂಡ ಇವತ್ತು ಐನಾಪುರಕ್ಕೆ ಯಾಕೆ ಬಂದಾರ ಅಂದ್ರೆ ಶಾಸ್ತ್ರಿಗೆ ಆಶೀರ್ವಾದ ಮಾಡಬೇಕು, ಕಾಲನಿಯವ್ರಿಗೆ ಆಶೀರ್ವಾದ ಮಾಡ್ಬೇಕಂತ ಪೂಜ್ಯರು ಬಂದಾರ. ಇಷ್ಟೊಂದು ಸಮಯ ಆದ್ರೂ ಕೂಡ ಭಾಳ ಪ್ರೀತಿಯಿಂದ ನಾವೆಲ್ಲರೂ ಕೂಡ ಬಂದಿದ್ದೀವಿ. ಬೇಸಿಗೆಯ ಸಂದರ್ಭ, ನಮ್ಮ ಪಡಿಶೆಟ್ಟಿಯವರು ನಮ್ಮ ಶಾಸ್ತ್ರಿಜಿಯವರು ಬಂದು ಅಪ್ಪವ್ರೆ ಹುಣ್ಣಿಗೆ ಹೋಗಾಮದ ನಮಗೇನು ಹೇಳ್ಯಾರ ಶಾಸ್ತ್ರಿ ಗೊತ್ತದೇನ್ರಿ, 5 ನಿಮಿಷ ಅಂತ ಹೇಳ್ಯಾರ. ಈಗ ನೋಡಿ 2 ತಾಸು ಆಯಿತು. ಆದ್ರೆ ನಿಮ್ಮೆಲ್ಲರ ಭಕ್ತಿ ಪ್ರೀತಿ ನೋಡಿದ್ರೆ 2 ತಾಸಲ್ಲ, ಇನ್ನೂ ಒಂದು 2 ತಾಸು ಆಶೀರ್ವಚನ ಮಾಡ್ಬೇಕಂತ ಇಚ್ಛೆ ಆಗ್ಯದ. ಹಾಗೇನಿಲ್ಲ, ಆದರೂ ಕೂಡ ನೀವೆಲ್ಲರೂ ಕೂಡ ಐನಾಪುರ ಗ್ರಾಮದ ಭಕ್ತರು ನೀತಿವಂತರಾಗಿದ್ದೀರಿ, ಪುಣ್ಯವಂತರಾಗಿದ್ದೀರಿ. ಐನಾಪುರದ ಪೂಜ್ಯರು ಕೂಡ ಭಾಳ ಯುವಕರಾಗಿದ್ದಾರೆ, ಉತ್ಸಾಹಿಗಳಾಗಿದ್ದಾರೆ. ಅವ್ರ ಅಪ್ಪವರು ನಮ್ಮ ಹರ್ಕೂಡದ ನಮ್ಮದು 60ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಒಂದು 11 ದಿವಸ ಅವರು ಹಾಡಿದ್ರು. ಒಳ್ಳೆಯ ಗವಾಯಿಗಳಾಗಿ 11 ದಿನ ನಮ್ಮ ಶಿವಕುಮಾರ ಶಾಸ್ತ್ರಿಗಳ ಜೊತೆಯಲ್ಲಿ ಅವರು ಸೇವೆಯನ್ನು ಮಾಡಿದ್ರು. ಅವರ ಪುತ್ರರಾಗಿ ನಿಮ್ಮೆಲ್ಲರ ಇವತ್ತು ಆಧ್ಯಾತ್ಮದ ಮುತ್ತಾಗಿ ನಮ್ಮ ಪೂಜ್ಯರು ಕಾರ್ಯ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಸ್ವಂತದ ಪೂಜ್ಯರು ಕೂಡ ಬಂದಿದ್ದರು. ಅವರ ಆಶೀರ್ವಾದ ನಿಮಗಿರಲಿ. ವಿಶೇಷವಾಗಿ ಸುಲ್ಫಲ್ ಮಠ ಶ್ರೀಗಳು, ಯಾಕಂದ್ರೆ ಅವರು ಹೇಗಿದ್ದಾರಪ್ಪ ಅಂತಂದ್ರೆ, ಸುಲ್ಫಲ್ ಶ್ರೀಗಳು ಹೇಗಿದ್ದಾರಂದ್ರೆ ವಜ್ರಾದಪಿ ಕಠೋರಾಣಿ ಮೃದುನೇ ಕುಸುಮಾದಪಿ, ಸಂಸ್ಕೃತ ಮಾತದರಿ ಇದು. ವಜ್ರಾದಪಿ ಕಠೋರಾಣಿ ಮೃದುನೇ ಕುಸುಮಾದಪಿ. ಸ್ವಾಮಿಗಳಿಗೆ ಗೌರವ ಕೊಡ್ತಾರೆ, ಆದ್ರೆ ಸೋಂಗ ಮಾಡೋ ಸ್ವಾಮಿಗಳಿಗೆ ಅವರು ಮಹತ್ವ ಕೊಡೋದಿಲ್ಲ. ಸದಾಚಾರದಿಂದ ನಡೆಯುವಂಥ ಸ್ವಾಮಿಗಳಿಗೆ ಅವರು ಭಾಳ ಗೌರವ ಕೊಡ್ತಾರೆ. ಹರ್ಕೂಡ ಮಠದ ಮೇಲೆ ಭಾಳ ಪ್ರೀತಿ ಗೌರವದ. ವಜ್ರಾದಪಿ ಕಠೋರಾಣಿ ಮೃದುನೇ ಕುಸುಮಾದಪಿ ಅಂದ್ರೆ ಕೆಲವು ವ್ಯಕ್ತಿಗಳು, ಕೆಲವು ಪೂಜ್ಯರು, ಕೆಲವು ಅನುಭವಿಗಳು ಹೆಂಗಿರ್ತಾರಂದ್ರೆ, ಸುಲ್ಫಲ್ ಮಠ ಶ್ರೀಗಳು ಹೆಂಗಿದ್ದಾರೆ ಅಂದ್ರೆ ಹೂವಿಗಿಂತಲೂ ಮೃದು. ಎಲ್ಲಾದರೂ ಒಳ್ಳೆಯ ಕೆಲಸ ಆಗ್ತಿತ್ತು, ಸತ್ಕಾರ ನಡೀತಿತ್ತು, ಬುದ್ಧ ಬಸವ ಅಂಬೇಡ್ಕರ್ ಕಾರ್ಯ ಎಲ್ಲಾದರೂ ನಡೀತಿತ್ತಂದ್ರೆ ಅವ್ರು ಹೂವಿಗಿಂತ ಮೃದುವಾಗಿ ಅಲ್ಲಿ ಸೇವಾ ಮಾಡ್ತಾರೆ, ಹೂವಿಗಿಂತ ಮೃದುವಾಗಿ. ಮತ್ತು ಯಾರಾದರೂ ಆಗೋ ಮಾಡ್ತಿದ್ರಂದ್ರೆ ವಜ್ರಕ್ಕಿಂತ ಕಠಿಣಾಗಿ ಬುಸ್ ಮಾಡ್ತಾರೆ. ಅಂದ್ರೆ ಅಂಥ ಅದ್ಭುತವಾಗಿರುವಂಥ ಇವತ್ತು ಹೂವಿಗಿಂತ ಮೃದುವಾಗಿ, ವಜ್ರಕ್ಕಿಂತಲೂ ಕಠೋರವಾಗಿ ಆಧ್ಯಾತ್ಮದ ಸಾಧನೆಯನ್ನು ಮಾಡುವಂಥ ಅನೇಕ ಮಹಾನ್ ಪೂಜ್ಯರ ಸಾಲಿನಲ್ಲಿ ಸುಲ್ಫಲ ಮಠದ ಶ್ರೀಗಳವರು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತಹ ಪೂಜ್ಯರು ಇವತ್ತು ಘನ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತುಲಾಭಾರತ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೀರಿ. ನಿಮಗೆ ಆಯುಷ್ಯ, ಅಂತಸ್ತು, ಐಶ್ವರ್ಯ ಪಡಿಶೆಟ್ಟಿ ಅವರಿಗೆ ಮತ್ತು ಅವರೆಲ್ಲ ಬಳಗದವರಿಗೆ ಭಾಳ ಯಶಸ್ವಿಯಾಗಿ ಈ ಭಾಗದಲ್ಲಿ ಕಾಲನಿ ಅಂದರೆ ಹೆಂಗಿರ್ಬೇಕಂದ್ರೆ ಐನಾಪುರದ ಸಾಯಿನಾಥ್ ಕಾಲನಿ ಹಂಗಿರ್ಬೇಕೆನ್ನುವಂಥ ರೀತಿಯಲ್ಲಿ ಈ ಕಾಲನಿ ಬೆಳಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನು ಮುಗಿಸ್ತಾರೆ. ಸಾಯಿನಾಥನನ್ನು ಸ್ಮರಣೆ ಮಾಡಿಕೊಂಡು ಇಂದಿನ ಕಾರ್ಯಕ್ರಮದ ಈಗ ತಾನೇ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿರುವ ಪರಮಪೂಜ್ಯರು, ಆತ್ಮೀಯರು, ಸರಳ ಸಜ್ಜಕ್ಕೆ ಹೆಸರಾದ ನಮ್ಮೆಲ್ಲ ಸ್ವಾಮಿಗಳಿಗೆ ಈ ಡಿವಿಷನಲ್ ಕಮಿಷನರ್ ಅಂತಿರ್ತಾನ, ಡಿವಿಷನಲ್ ಕಮಿಷನರ್ 4 ಡಿಸ್ಟಿಕ್ 7 ಡಿಸ್ಟಿಕ್ ಅವನ ಕೈಯಾಗಿರ್ತಾವ. ಹಂಗೆ ನಮ್ಮೆಲ್ಲರಿಗೆ ಕಮಿಷನರ್ ಆಗಿರ್ತಕ್ಕಂಥವ್ರು ಸ್ವಾಮಿಗಳಿಗೆ ಯಾರು ಅಂದರೆ ಅದು ಚನ್ನವೀರ ಶಿವಾಚಾರ್ಯರು. ಅಂಥವರ ದಿವ್ಯ ಪಾದಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ಐನಾಪುರ ಪೂಜ್ಯರಲ್ಲಿ ಹಾಗೂ ನಮ್ಮ ಸ್ವಂತ ನರನಾಳದ ಪೂಜ್ಯರಲ್ಲಿ ಹಾಗೂ ಮಲ್ಲಿಕಾರ್ಜುನ ಶಾಸ್ತ್ರಿ ಐನಾಪುರವರಲ್ಲಿ, ಎಲ್ಲ ಮುಖ್ಯ ಅತಿಥಿಗಳಲ್ಲಿ, ಶರಣರೇ ಮತ್ತು ಶರಣೀಯರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಮ್ಮ ಸಂಸ್ಕೃತಿ ಹೊಡೆಯುವ ಸಂಸ್ಕೃತಿ ಅಲ್ಲ, ಕಡಿಯುವ ಸಂಸ್ಕೃತಿ ಅಲ್ಲ, ಬಡಿಯುವ ಸಂಸ್ಕೃತಿ ಅಲ್ಲ, ಬೈಯುವ ಸಂಸ್ಕೃತಿ ಅಲ್ಲ. ಇದು ನಮ್ಮದು ಗುಡಿ ಸಂಸ್ಕೃತಿ. ಭಾರತ ದೇಶ ಇದು ಎಂಥ ಸಂಸ್ಕೃತಿ ಅಂದರೆ ಗುಡಿ ಸಂಸ್ಕೃತಿ. ವಿದೇಶಗಳಲ್ಲಿ, ಅಮೇರಿಕಾ ಅಂಥ ದೇಶಗಳಲ್ಲಿ ಪೇಪರ್ದಲ್ಲಿ ಓದ್ತಾ ಇದ್ದೇವೆ, ಒಬ್ಬ ಕ್ಷೌರ ಮಾಡವ
50 ಲಕ್ಷ ರೂಪಾಯಿ ಕಾರ್ನ್ಯಾಗ ಹೋಗಿ ಕಷ್ಟ ಮಾಡಿ ಬರ್ತಾನೆ. ಒಬ್ಬ ಕಷ್ಟ ಮಾಡವ. ಆದರೆ ಅಲ್ಲಿ ಊರಿಗೊಂದು ಹುಚ್ಚರ ಆಸ್ಪತ್ರೆಯವು. ಆದರೆ ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡ್ರೆ ಬರೀ ಧಾರವಾಡ ಮತ್ತು ಬೆಂಗಳೂರಲ್ಲಿ 2 ಹುಚ್ಚರ ಆಸ್ಪತ್ರೆಯವು. ಉಳ್ಕಿ ಕಡೆಗೆ ಏನವ ಅಂದರೆ ಗುಡಿಗಳು, ಮಂದಿರಗಳು, ದೇವಾಲಯಗಳವು. ನಮ್ಮ ದೇವಾಲಯದ ಸಂಸ್ಕೃತಿ ಮೊನ್ನೆ ಕುಂಭಮೇಳ ಆಯಿತು. ಪ್ರಯಾಗರಾಜ್ಯದಲ್ಲಿ ಕುಂಭಮೇಳ ಆಯಿತು. ಅಲ್ಲಿ ಬಹುತೇಕ ನನ್ನ ಅನಿಸಿಮಟ್ಟಿಗೆ 2ರಿಂದ 3 ಕೋಟಿ, 4 ಕೋಟಿ, 10 ಕೋಟಿ ಅಂತ ಹೇಳ್ತಾರೆ. ನಾನು ಹೋಗಿಲ್ಲ. 10 ಕೋಟಿ ಜನರಲ್ಲಿ ವಿದೇಶದವರು ಬಂದಿದ್ದರು. ನೋಡಬೇಕು ಹೇಗಾಗ್ತಾ ಇದೆ ಅಂತ. ದೇಶ ವಿದೇಶಗಳಿಂದ ಬಂದಿರು ನಮ್ಮ ಭಾರತದವರು ಅವರಿಗೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಚಪ್ಪಲಿ ಹಾಕ್ಕೊಂಡು ಬಂದಿಲ್ಲ ಅಂತ ಕೇಳಿದರು. ಅವಾಗ ಇವ್ರು ಹೇಳಿದರು, ನೀವೆಲ್ಲಿ ತಕ್ಕೊಯ್ತೀರಿ ಚಪ್ಪಲಿ? ನಾವು ಮಂದಿರ ನೋಡಿದರೆ, ಮಠ ನೋಡಿದರೆ ನಾವು ಭಾರತದವರು, ನಮ್ಮ ಚಪ್ಪಲಿ ನಾವು ಹೊರಗೆ ಬಿಟ್ಟು ಗುಡ್ಯಾಗ ಹೋಗ್ತೇವೆ, ಮಂದಿರದಾಗ ಹೋಗ್ತೇವೆ. ಅವಾಗ ಅವರು ವಿದೇಶದವ್ರು ಹೇಳಿದರು, ನಾವು ನಮ್ಮ ಚಪ್ಪಲಿ ಯಾಕೆ ಬಿಟ್ಟಿದ್ದೀವಿ ಅಂದರೆ, ನೀವು ಗುಡಿನೇ ಒಂದು ದೇವಾಲಯ ಅಂತ ತಿಳ್ಕೊಂಡಿರಿ, ಒಂದು ಮಠನೇ ಒಂದು ದೇವಾಲಯ ಅಂತ ತಿಳ್ಕೊಂಡಿರಿ. ನಾವು ಹಾಗೆ ತಿಳ್ಕೊಂಡಿಲ್ಲ, ಭಾರತ ದೇಶವೇ ಒಂದು ದೇವಾಲಯ ಅಂತ ತಿಳ್ಕೊಂಡು ನಮ್ಮ ಚಪ್ಪಲಿ ನಮ್ಮ ದೇಶದಾಗ ಬಿಟ್ಟು ಬಂದಿದ್ದೀವಿ. ಅಂದರೆ ವಿದೇಶದವರಿಗೆ ಕೂಡ ಈ ಗುಡಿ ಸಂಸ್ಕೃತಿಯನ್ನು ನಂಬಿಕೆ ಇದೆ. ಮನುಷ್ಯನಿಗೆ ನಂಬಿಕೆ ಬಹಳ ಮುಖ್ಯ. ಆ ನಂಬಿಕೆಯನ್ನು ಇವತ್ತು ಸಾಯಿಬಾಬಾನ ಮಂದಿರ ಐನಾಪುರದಲ್ಲಿ ನಾನು ಹೋಗಿದ್ದೆ. ಶಿರಡಿಗೆ ಎಂಥ ದಾಸೋಗ ಅಲ್ಲಿ ನೋಡಬೇಕು. ಶಿರಡಿ ಬಹುತೇಕ 2ನೇ ಶ್ರೀಮಂತ ದೇವರು ಅಂದರೆ ತಿರುಪತಿ ಬಿಟ್ಟರೆ 2ನೇ ಶಿರಡಿನೇ. ಅಲ್ಲಿ ಜಾತಿ ಇಲ್ಲ. ಹರಿದಾಡುವ ರಕ್ತ ಒಂದೇ, ಉಸಿರಾಡುವ ಗಾಳಿ ಒಂದೇ, ತೊಡುವ ಬಟ್ಟೆ ಒಂದೇ, ಉಣುವ ಅನ್ನ ಒಂದೇ, ನಾವೆಲ್ಲರೂ ಒಂದೇ, ನಮಗೊಬ್ಬನೇ ತಂದೆ ಎನ್ನುವ ತತ್ವ ಯಾರಲ್ಲಿ ಇತ್ತು ಅಂತ ಕೇಳಿದರೆ ಬಾಬಾನ ಬಳಿ ಇತ್ತು, ಶಾಯಿ ಬಾಬಾನ ಬಳಿ. ಎಲ್ಲ ಧರ್ಮದವರನ್ನು ಹಚ್ಕೊಂಡು ಹೋಗ್ತಾ ಇದ್ದರು. ಅಂಥವರ ಮಂದಿರವನ್ನು ಮಾಡಿರಿ, ಬಹಳ ಸಂತೋಷ. ಅದು ಹಾರ್ಕೂಡ್ ಅಪ್ಪಗಳವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರಲ್ಲ, ಉನ್ನತ ಶಿಖರಕ್ಕೆ ಚಿನ್ನದ ಕಳಸಿಟ್ಟಂಗೆ. ಹಾರ್ಕೂಡ್ ಅಪ್ಪಗಳಿಗೆ ಟೈಮೇ ಇರುವುದಿಲ್ಲ. 24 ತಾಸು ಗಡಿಯಾರ ಹೆಂಗೆ ತಿರುಗಾಡ್ತದ ಹಂಗೆ ತಿರುಗಾಡ್ತಾರೆ. ಸರ್ಕಸ್ ಮಾಡುವ ಸ್ವಾಮಿಗಳಲ್ಲ, ಸರ್ವಿಸ್ ಮಾಡುವ ಸ್ವಾಮಿಗಳು. ಚನ್ನಬಸವೇಶ್ವರರನ್ನ, ತಪಸ್ವಿಗಳನ್ನ, ಅವರ ತಪಶಕ್ತಿಯನ್ನ ಇವತ್ತು 21ನೇ ಶತಮಾನದಲ್ಲಿ ಅದು ಹೊರಗಡೆ ಹಾಕಿದವರು ಯಾರು ಅಂತ ಕೇಳಿದರೆ ಅದು ಚನ್ನವೀರ ಶಿವಾಚಾರ್ಯರು. ಇವತ್ತು ಆ ಮಠದಲ್ಲಿ ಶಾಲೆ ನಡೀತಾ ಇದೆ. 500 ಜನರ ವಿದ್ಯಾರ್ಥಿಗಳಿಗೆ ಉಚಿತ ಪ್ರಸಾದ ನಿಲಯ. ಬಹುತೇಕ 2ನೇ ಸಿದ್ಧಗಂಗಾ ಅಂದರೆ ಅದು ಹಾರ್ಕೂಡ್ ಮಠ. 2ನೇ ಸಿದ್ಧಗಂಗಾ ಅಂದರೆ ದೀನರು, ದಲಿತರು, ಬಡವರು, ಗರೀಬರು ಮಕ್ಕಳು ಓದ್ತಾ ಇದ್ದಾರೆ. ಇವತ್ತು ಸಂಸ್ಥೆಗಳೇ ಹಾಗಾಗ್ಯವಂತ ಕೇಳಿದರೆ ಬಿಸ್ನೆಸ್ ಆಗ್ಯಾವ. ಅಂಥ ಬಿಸ್ನೆಸ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಉಚಿತವಾಗಿ 500 ವಿದ್ಯಾರ್ಥಿಗಳಿಗೆ ಊಟ ವಸತಿ ಕೊಡ್ತಕ್ಕಂಥ ಏಕೈಕ ಮಠ ಕಲ್ಯಾಣ ಕರ್ನಾಟಕದಲ್ಲಿ ಅಂದರೆ ಅದು ಹಾರ್ಕೂಡ್ ಮಠ. ಪರಿಶ್ರಮ. ಪೂಜ್ಯರು ಮುಂಜಾನೆ ಬಿಟ್ಟರು ಅಂದರೆ ರಾತ್ರಿ 12 ಗಂಟೆ ತಕ್ಕ ತಿರುಗಾಡ್ತಾರೆ. ಅಂಥವರು ಇವತ್ತು ಅವರ ನಯ, ಅವರಲ್ಲಿರ್ತಕ್ಕಂಥ ವಿನಯ, ಅವರಲ್ಲಿರ್ತಕ್ಕಂಥ ಸೌಮ್ಯ ಭಾವನೆ ಅವರ ನೋಡೋದೇ ಒಂದು ಭಾಗ್ಯ. ನಮಗೆ ಎಂಥ ಸಿಟ್ಟಿನಾಗ ಹೊಂಟರೂ ಕೂಡ ಅವರಿಗೆ ನೋಡೋದ್ರೊಳಗೆ ಪಟ್ಟೆ ನಮಸ್ಕಾರ ಮಾಡಬೇಕನ್ನಿಸ್ತು. ಅಂದರೆ ಆ ಸಾಮರ್ಥ್ಯ, ಅವರು ಮಾತುಗಳು ಎಂಥವು. ಕೆರೆಹಳ್ಳ ಬಾವಿಗಳು ಮೈ ತೆಗೆದರೆ ಗುಳ್ಳೆ ಗೋಚರಗಳ ಕಾಣಬಹುದು, ವಾರಿದಿ ಮೈ ತೆಗೆದರೆ ಮುತ್ತುರತ್ನಗಳ ಕಾಣಬಹುದು, ಕೂಡಲ ಸಂಗನ ಶರಣರು ಮನತರದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಅನ್ನುವಂಥ ಮಾತನಾಡ್ತಕ್ಕಂಥವರು ಯಾರು ಅಂದರೆ ಚನ್ನವೀರ ಶಿವಾಚಾರ್ಯರು. ಅಂಥವರ ಕಡೆಯಿಂದ ಈ ಶಾಯಿ ಕಾಲನಿಯಲ್ಲಿ ಮಂದಿರವನ್ನು ಉದ್ಘಾಟನೆ, ಕಳಸಾರೋಹಣ, ಅದು ನಮ್ಮ ಐನಾಪುರ ಶಾಸ್ತ್ರಿಗಳು ಭಾಳ ಮಂದಿ ಅದಾರ. ಶಾಸ್ತ್ರಿಗಳು ಭಾಳ ಮಂದಿ ಅದಾರ, ತಮ್ಮ ಮನೆ ಮಾಡ್ಕೋತಾರ. ಆದರೆ ಇಲ್ಲಿ ಐನಾಪುರ ಶಾಸ್ತ್ರಿಗಳು ಪ್ರಪಂಚ ಮತ್ತು ಪಾರಮಾರ್ಥ ನಡೆಸುವ ಜಾಣರ ಜಾಣ ಅಂತೇನು ಹೇಳ್ತೇವಲ್ಲ, ಒಂದು ಕಡೆಗೆ ಹೈಸ್ಕೂಲು, ಪ್ರೈಮರಿ ಸ್ಕೂಲ್ ಮಾಡ್ಯಾರ, 400-500 ವಿದ್ಯಾರ್ಥಿಗಳು ಓದ್ತಾರ. ಒಂದು ಕಡೆಗೆ ಜಾತ್ರೆ ಮಾಡ್ತಾರ, ಇನ್ನೊಂದು ಕಡೆಗೆ ಜಾತ್ರೆ ಮಾಡ್ತಾರ, ತೇರು ಎಳಿತಾರೆ. ಅದು ಹೆಣ್ಮಕ್ಳ ಕಡೆಯಿಂದ ತೇರು ಎಳಿಸ್ತಾರೆ.
ಹೆಣ್ಮಕ್ಳ ಕಡೆಯಿಂದ ತೇರು ಎಳಿಸ್ತಾರೆ. ಅಂಥವರಿಗೆ ನಮ್ಮ ಮಾನ್ಯ ಹಾರ್ಕೂಡಪ್ಪ ಅವ್ರು ಹೇಳಿದ್ರಂತ, ಶಾಸ್ತ್ರಿ ಅವ್ರಿಗೆ ಇವ್ರಿಗೆ ಹೆಂಗೆ ಅನ್ನಬೇಡ, ಸ್ವಾಮಿಗಳಿಗೆ ಗಪ್ಪ ಹೋಗಿ ನಮಸ್ಕಾರ ಮಾಡತ್ ಬಾ ಅಂತ ಹೇಳಿದ್ರತ್ತ. ಅವನೇ ಹೇಳ್ದ, ಇದು ಚಲೋ ಹೇಳ್ಯಾರ ನಿನಗಂತ ಹೇಳಿದೆ ನಾನು. ಚಲೋ ಹೇಳ್ಯಾರಪ್ಪ, ನೀ ಯಾರಿಗೆ ಏನಲ್ಲ ಕೊಡು, ವಯಸ್ಸಾಯ್ತಿನ ಇನ್ನು ಎಲ್ಲಿ ಹೋಗೋದ ಲಾಂಛನ ಕಂಡ್ರೆ ಶರಣನದ ಅಟ್ಟೆ. ಇದು ಹಾರ್ಕೂಡಪ್ಪ ಅವ್ರು ಹೇಳ್ಯಾರ್ರಿ ಅಂತ ಹೇಳಿದ್ರು. ಬಂಗಾರ ಅಂತ ಮಾತು ಹೇಳ್ಯಾರ ಅಂತ ಹೇಳಿದ್ರು. ಒಬ್ಬ ಸಂಸಾರಿಕಾಗಿ ಒಂದು ಜಾತ್ರೆ ಮಾಡ್ತಾನ, 11 ದಿವಸ ಪುರಾಣ ಮಾಡ್ತಾನ, ಇನ್ನೊಂದು ಕಡೆಗೆ ಜ್ಞಾನದಾಸೋಗ ನಡೆಸ್ತಾನೆ ಶಾಲೆ. ಈ ಅಂಥ ಐನಾಪುರ ಮಲ್ಲಯ್ಯ ಶಾಸ್ತ್ರಿಗಳು, ಐನಾಪುರ ಅಂದರೆ ಮಲ್ಲಯ್ಯ ಶಾಸ್ತ್ರಿಗಳು, ಮಲ್ಲಯ್ಯ ಶಾಸ್ತ್ರಿಗಳು. ಇದು ಈ ಹೆಸರು ಬರಬೇಕು, ಈ ಹೆಸರು ಬರಬೇಕು. ಕಾರ್ಯಕ್ರಮಗಳಿಗೆ ಹೋಗಲ್ಲ ನಾನು, ಆದರೆ ಚನ್ನವೀರ ಶಿವಾಚಾರ್ಯರು ಬರ್ತಾರ. ಬಹಳ ದಿವಸ ಆಯ್ತು ಅವ್ರ ದರ್ಶನ ಆಗಿಲ್ಲ. ಅವ್ರ ದರ್ಶನ ಆಯಿತು, ಶಾಯಿ ಬಾಬನ ದರ್ಶನ ಆಯಿತು ಅಂತ ತಿಳ್ಕೊಂಡು ಇವತ್ತು ಬಂದೆ. ಬಹಳ ಸಂತೋಷ. ಅಪ್ಪವ್ರ ಮುಂದೆ ನಾಳೆ ಹುಣ್ಣಿ ಇನ್ನೂ ಹೋಗಿ ಅವರು ಪೂಜೆ ಪ್ರಸಾದ ಮಾಡ್ಕೋಬೇಕು. ಚಿಂಚೋಳಿಗೆ ಮುಕ್ಕಾಮ, ನಾಳೆ ಸಾವಿರಾರು ಜನರಿಗೆ ದರ್ಶನ ಕೊಡ್ತಕ್ಕಂಥವರು. ಅಂಥ ಪೂಜ್ಯರು ಇವತ್ತು ಕೈಗಳು ಸ್ವಾಮಿಗಳು ಹ್ಯಾಂಗಾಗ್ಯಾವಂತ ಕೇಳಿದರೆ, ಕೈಗಳು ಸ್ವಾಮಿಗಳ ಕೈ ಹ್ಯಾಂಗಾಗ್ಯಾವಂತ ಕೇಳಿದರೆ, ಕೆಲವೊಂದು ಸ್ವಾಮಿಗಳ ಕೈ ಅವರು ಕರಿ ದಾರ ಕಟ್ಟಲ್ಲ. ನೀವು ಭಾಳ ಮಂದಿ ಸ್ವಾಮಿಗಳು ಕರಿ ದಾರ ಕಟ್ಕೊಂಡ್ಬರ್ತೀರಿ. ಕೈಗಳು ಎಂಥವು ಅಂತ ಕೇಳಿದರೆ, ಲಿಂಗ ಕೊಡುವ ಕೈಗಳು ಲಿಂಬೆ ಹಣ್ಣು ಕೊಡಕತ್ಯಾವ. ಲಿಂಗ ಕೊಡುವ ಕೈಗಳು ಲಿಂಬೆ ಹಣ್ಣು ಕೊಡ್ತಾವ. ವಿಭೂತಿ ಕೊಡುವ ಕೈಗಳು ಕರಿ ದಾರ ಕೊಡ್ತಾವ. ಮಂತ್ರ ಹೇಳುವ ಬಾಯಿಗಳು, ವಚನ ಹೇಳುಗಳು ಬಾಯಿಗಳು ಮಟಕದ ನಂಬರ್ ಹೇಳಕತ್ಯಾವ. ಅಂಥವ್ರು ಬೆನ್ನು ಹತ್ತಿರಿ ನೀವು. ಆ ಮುತ್ತನ ಬೆಲೆ ಏನದ, ಈ ಮುತ್ತನ ಬೆಲೆ ಅದ, ಅವ ಆ ಕಡೆ ಓಡಿ ಹೋದ, ಇವ ಇಲ್ಲಿ ಓಡಿ ಹೋದ, ಅವ ಭಾರಿ ಹೇಳ್ತಾನೆ, ಇವ ಭಾರಿ ಹೇಳ್ತಾನೆ. ಇವೆಲ್ಲ ಗೊಳ್ಳು ಖಾತೆಕ್ಕೆ ನಂಬಾರದು. ಬಹುತೇಕ ಈ ಕಡೆ ಈ ಭಾಗದಾಗ ವಿಭೂತಿ ಕೊಡ್ತಕ್ಕಂಥವರು, ರುದ್ರಾಕ್ಷಿ ಕೊಡ್ತಕ್ಕಂಥವರು, ಬಂದವರಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಸ್ವಾಮಿಗಳು ಯಾರಾದರೂ ಅದಾರ ಅಂದರೆ ಅದು ಹಾರ್ಕೋಡು ಸಂಸ್ಥಾನದ ಚನ್ನವೀರ ಶಿವಾಚಾರ್ಯರು. ಎಂದೂ ಕರಿದಾರ ಕಟ್ಟಲಿಲ್ಲ. ಗ್ರಂಥದಾಸೋಗ 80,000 80,000 ಅಂತ ನೋಡ್ರಿ. 21,000 ವಚನಗಳು ಪ್ರಿಂಟ್ ಮಾಡ್ಯಾರ ಅವರು. 80,000 ಪುಸ್ತಕ. ಬಹುತೇಕ ಕರ್ನಾಟಕದಲ್ಲಿ ಒಂದು ವಿಶ್ವವಿದ್ಯಾಲಯ ಮಾಡಲಾರದ ಕೆಲಸ ಅದು ಯಾರು ಮಾಡ್ಯಾರ ಅಂತ ಕೇಳಿದರೆ ಚನ್ನವೀರ ಶಿವಾಚಾರ್ಯರು ಮಾಡ್ಯಾರ. ಒಂದು ಕಾಲದಲ್ಲಿ ತೋಂಟದಾರ್ಯ ಮಠ ಅಂತ ಡಂಬಳ ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳಾಗಿ ಹೋದರು. ಅವರನ್ನು ಬಿಟ್ಟರೆ ಎರಡನೇ ಕೆಲಸ ಮಾಡಿದವರು ಅಂತ ಕೇಳಿದರೆ ಪುಸ್ತಕದಲ್ಲಿ ಅದು ಚನ್ನವೀರ ಶಿವಾಚಾರ್ಯರು. ಚನ್ನವೀರ ಶಿವಾಚಾರ್ಯರು ಸಂಪುಟಗಳು ಹೊರಗೆ ತಂದರು. ಬಹುತೇಕ ಗುರುಸ್ಥಳ ಮಠಾಧೀಶರು ಯಾರೂ ಸಂಪುಟಗಳು ತರುವುದಿಲ್ಲ. ಯಾಕಂದರೆ ಭಾಳ ಮಂದಿ ಪಟ್ಟದ್ದೇವರಿಗೆ ದುರಾಭಿಮಾನ ಇರ್ತದೆ. ದುರಾಭಿಮಾನ ಇರಬೇಕು, ಅಭಿಮಾನ ಇರಬೇಕು. ಅಭಿಮಾನಕ್ಕೆ ಬೇಡ ಅನ್ನಲ್ಲ ನಾವು, ಅಭಿಮಾನ ಇರಬೇಕು, ಆದರೆ ದುರಾಭಿಮಾನ ಇರಬಾರದು. ಭಾಳ ಮಂದಿ ಪಟ್ಟದ್ದೇವರ ಬದ್ದಲ್ಲ, ವಚನ ಬದ್ದಲ್ಲ, ಬಸವಣ್ಣವ್ರ ಬದ್ದಲ್ಲ ದುರಾಭಿಮಾನ ಇರ್ತದ. ಆದರೆ ಆ ದುರಾಭಿಮಾನ ಇಲ್ಲಾರದ ಸ್ವಾಮಿಗಳು ಯಾರು ಅಂತ ಕೇಳಿದ್ರೆ ಚನ್ನವೀರ ಶಿವಾಚಾರ್ಯರು. ಬಸವಾದಿ ಶರಣರಂದರೆ ಪಂಚಪ್ರಾಣ ಅವರಿಗೆ. ಅದಕ್ಕೆ ನಾವು ಹೇಳ್ತೇವೆ, ನಾವು ಜಗದ್ಗುರುಗಳಾದರೂ ನೀವು ಜಗದಾರಾಧ್ಯರಿ ಅಂತ ಹೇಳ್ತೇವೆ. ನೀವು ಜಗದಾರಾಧ್ಯರು, ನಿಮ್ಮ ಆಶೀರ್ವಾದ ನಮಗೆ ಬೇಕು, ನಮ್ಮ ಜನರಿಗೆ ಬೇಕು ಅಂತ ಕೆಲಸ ಮಾಡುವ ಸ್ವಪೂಜ್ಯರು ಅಮೃತಾಸ್ತದಿಂದಾಗಿ ಅದು ಬಹಳ ಸಂತೋಷ. ಈಗಾಗಲೇ ಪೂಜ್ಯರ ತುಲಾಭಾರ ನಡೀತಾ ಇದೆ. ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಡಶೆಟ್ಟಿಯವರು, ಇನ್ನೊಬ್ಬರು ಇದ್ರಲ್ಲಿ ಯಜಮಾನರು ಚೌಡಶೆಟ್ಟಿಯವರು, ಇವರೆಲ್ಲ ಕೂಡಿಕೊಂಡು ಮಾಡಿದ್ರು. ಅಪ್ಪವರು ಒಂದು ಮಾತು ಭಾಳ ಚಲೋ ಹೇಳಿದರು. ಆದರೂ ಅವ್ರು ಹೇಳ್ದಂಗೆ ನೀವು ನಡ್ಕೊಂಡು ಹೋದರೆ ಬಹುತೇಕ ಇದು ಎರಡನೇ ಹಾರ್ಕೂಡು ಮಠ ಆಗ್ತದೆ, ಎರಡನೇ ಹಾರ್ಕೂಡು ಮಠ ಆಗ್ತದೆ. ಅಂಥ ಕೆಲಸ ನಿಮ್ಮೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನನ್ನ 2 ಮಾತುಗಳನ್ನು ಪೂಜ್ಯ ಚನ್ನವೀರ ಶಿವಾಚಾರ್ಯರ ಪಾದಕ್ಕೆ ಅರ್ಪಿಸಿ ವಿರಾಮ ಕೊಡ್ತಾ ಇದ್ದೆ. ಪೂಜ್ಯ ಚನ್ನವೀರ ಶಿವಾಚಾರ್ಯ ಅಪ್ಪಾಜಿ ಅವರಿಗೆ ತುಲಾಭಾರವನ್ನು ಮಾಡ್ತಾ ಇದ್ದಾರೆ. ಅಪ್ಪಾಜಿ ಅವರು ದಯವಿಟ್ಟು ಬಲಭಾಗದ ಸಕ್ಕರೆಯಲ್ಲಿ ಶ್ರೀ ಗುರು ದಾಸೋಹ ರತ್ನ ಶ್ರೀ ಗುರು ಸದ್ಧರ್ಮ ಶಿಖಾಮಣಿ ಶ್ರೀ ಗುರು ತುಲಾ
ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಹಾರ ಕೂಡ ಹಿರಮಠದಿ ಹೊಳೆವ ಭಾಸ್ಕರ ಹಾರ ಕೂಡ ಹಿರಮಠದಿ ಹೊಳೆವ ಭಾಸ್ಕರ ಗುರು ಚನ್ನ ವೀರರ ತುಲಾಭಾರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಜ್ಞಾನ ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ ಜ್ಞಾನ ಜ್ಯೋತಿ ಬೆಳಗ ಬಂದ ಪೂರ್ಣ ಚಂದಿರ ಮನದ ಚಿಂತೆ ಕಳೆಯ ಬಂದ ಮಹಾಮಹಿಮರ ಮಾತೃ ಮನದ ಮಂದಾರ ದಯಾ ಸಾಗರ ಮಾತೃ ಮನದ ಮಂದಾರ ದಯಾ ಸಾಗರ ವಾಕ್ಸಿದ್ಧಿ ಪಡೆದ ಪವಾಡ ಪುರುಷರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ ಶಿವಮತವ ಬೆಳಗ ಬಂದ ಶಿವಾಚಾರ್ಯರ ಜಗದ ಜಡವ ಕಳೆಯ ಬಂದ ಜಂಗಮಾರ್ಯರ ಶಿವಮತವ ಬೆಳಗ ಬಂದ ಶಿವಾಚಾರ್ಯರ ಮಾನವ ಕುಲದುದ್ಧಾರಕ ಮಹಾಮಹಿಮರ ಮಾನವ ಕುಲದುದ್ಧಾರಕ ಮಹಾಮಹಿಮರ ಜನಮನದ ಮಂದಿರದಿ ನೆಲೆದ ದೇವರ ತುಲಾಭಾರ ನೋಡಿರಿ ತುಲಾಭಾರ ಭವಸಾಗರ ದಾಟಿಸುವ ಶಿವಾಚಾರ್ಯರ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು ಒತ್ತಿರಿ.